HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ವಿವಿ ಉಳಿಸಲು 2ನೇ ದಿನವೂ ಮುಂದುವರೆದ ಪ್ರತಿಭಟನೆ. ಹಾಸನದಲ್ಲೇ ವಿವಿ ಉಳಿಸಲು ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ವಿವಿ ಮುಚ್ಚುವ ಸಚಿವ ಸಂಪುಟ ತೀರ್ಮಾನ ಖಂಡಿಸಿ ಎಬಿವಿಪಿ ಪ್ರತಿಭಟನೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಕೃಷಿಕರ ಆಂದೋಲನ. ಕಿನಾರಾ ಕ್ಯಾಪಿಟಲ್ ಫೈನಾನ್ಸ್ನಿಂದ ದೌರ್ಜನ್ಯ ಆರೋಪ. ರೈತ ಸಂಘ ಕರವೇ ನೇತೃತ್ವದಲ್ಲಿ ಫೈನಾನ್ಸ್ ಎದುರು ರೈತರ ಪ್ರತಿಭಟನೆ. ಪ್ರಪ್ರಥಮ ಬಾರಿಗೆ ಹಾಸನದಲ್ಲಿ ಪತ್ರಕರ್ತರ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ. ಯಶಸ್ಸಿಗೆ ಪತ್ರಕರ್ತರ ಸಂಘದ ಎಲ್ಲರೂ ಸಹಕಾರ ನೀಡಲಿ. ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಟಿವಿ ಶಿವಾನಂದ ತಗಡೂರು ಮನವಿ. ಹಾಸನ ವಿಶ್ವವಿದ್ಯಾಲಯವನ್ನ ಇಲ್ಲಿಯೇ ಮುಂದುವರೆಸುವಂತೆ ಆಗ್ರಹಿಸಿ ವಿಶ್ವವಿದ್ಯಾಲಯದ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ವಿನಯ್ ಮಾಧ್ಯಮದೊಂದಿಗೆ ಮಾತನಾಡಿ, ಉಪಮುಖ್ಯಮಂತ್ರಿಗಳ ನೇತೃತ್ವದ ಸಂಪುಟ ಉಪ ಸಮಿತಿಯು ಕಳೆದ ಸರ್ಕಾರದ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟಿದ್ದ 2 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ತೀರ್ಮಾನಿಸಿದೆ ಎಂಬ ವರದಿಯಾಗಿದ್ದು, ಹಾಸನ ಜಿಲ್ಲೆಯಲ್ಲಿ ಹೊಸದಾಗಿ ಶುರುವಾಗಿದ್ದ ಹಾಸನ ವಿಶ್ವವಿದ್ಯಾಲಯವನ್ನು ಸಹ ಮುಚ್ಚಬೇಕಾಗಿರುವುದು ಈ ಜಿಲ್ಲೆಯ ಜನರಿಗೆ ನಿರಾಸೆಯಾಗಿದೆ. ಇದರಿಂದ ಇಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ದುಬಾರಿಯಾಗಲಿದೆ. ಪ್ರಸ್ತುತ ನಮ್ಮ ಜಿಲ್ಲೆಯ ಹಾಸನ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ 56 ಕಾಲೇಜುಗಳು ಸೇರಿದ್ದು ಒಟ್ಟು 29,000 ವಿದ್ಯಾರ್ಥಿಗಳು ಪ್ರವೇಶ ಪಡೆದು ವ್ಯಾಸಂಗ ಮಾಡುತ್ತಿದ್ದಾರೆ ಎಂದರು. ಹಾಗಾಗಿ ಜಿಲ್ಲೆಯ ಗ್ರಾಮೀಣ ಮತ್ತು ನಗರ ಪ್ರದೇಶದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಹಿತದೃಷ್ಟಿಯಿಂದ ಹಾಸನ ವಿಶ್ವವಿದ್ಯಾಲಯವನ್ನ ಮುಚ್ಚದೆ ಮುಂದುವರೆಸಬೇಕು ಹಾಗೂ ಹಾಸನ ವಿಶ್ವವಿದ್ಯಾಲಯದ ನಿರ್ವಹಣೆಗೆ ಸೂಕ್ತ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದರು. ಸರ್ಕಾರದ ನಿರ್ಧಾರದಿಂದ ಸಾವಿರಾರು ವಿದ್ಯಾರ್ಥಿಗಳು ಪಕ್ಕದ ಜಿಲ್ಲೆ ಅಥವಾ ರಾಜಧಾನಿಗೆ ಪದವಿ, ಸ್ನಾತಕೋತ್ತರ ಪದವಿ ಶಿಕ್ಷಣ ಪಡೆಯಲು ಹೋಗಬೇಕಾಗುತ್ತದೆ. ಆದ್ದರಿಂದ ಸರ್ಕಾರ ತನ್ನ ನಿರ್ಧಾರವನ್ನ ಬದಲಿಸಿ ಹಾಸನ ವಿಶ್ವವಿದ್ಯಾಲಯವನ್ನ ಇಲ್ಲೇ ಉಳಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಡಾ ಎಸ್ಜೆ ಮಹೇಶ್, ಡಾ ಪುಷ್ಪಾವತಿ, ಡಾ ಪುಟ್ಟರಾಜಪ್ಪ, ಡಾ ಅಶೋಕ್, ಡಾ ಪ್ರೇಮ್ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾನು ಹಾಸನ ವಿಶ್ವವಿದ್ಯಾಲಯ ಹಾಸನ ಯೂನಿವರ್ಸಿಟಿಯಲ್ಲಿ ಬಾಟ್ನಿ ಫಸ್ಟ್ ಸೆಮಿಸ್ಟರ್ ವ್ಯಾಸಂಗ ಮಾಡುತ್ತಿದ್ದೇನೆ. ಸೊ ನಮಗೆ ಫಸ್ಟ್ ಸೆಮಿಸ್ಟರ್ MSc ವ್ಯಾಸಂಗ ಮಾಡ್ತಿದ್ದೀನಿ ಬಾಟ್ನಿ. ಸೊ ನಾವೀಗ ಸರ್ಕಾರ ಏನು ತಪ್ಪು ನಿರ್ಧಾರ ತೊಗೊಂಡಿದೆ ಹಾಸನ ವಿಶ್ವವಿದ್ಯಾಲಯನ ಕ್ಲೋಸ್ ಮಾಡೋಕ್ಕೆ, ಸೊ ಇದೇ ಥರ 9 ವಿಷಯನ ಕ್ಲೋಸ್ ಮಾಡ್ತಿದ್ದೆ. ಸೊ ಇದಕ್ಕೆ ನಮ್ಮ ವಿರೋಧ ಅಲ್ಲ, ನಾವಿಲ್ಲಿ ಬೇಡಿಕೆ ಏನು ಇಡ್ತಿಲ್ಲ. ನಮಗೆ ಯೂನಿವರ್ಸಿಟಿ ಬೇಕು. ಏನಕ್ಕೆ ಬೇಕು ಅಂದರೆ ಇವ್ರು ಇಷ್ಟ ಬಂದಂಗೆಲ್ಲ ಒಂದು ಸರ್ಕಾರ ಬರುತ್ತೆ, ನಮಗೆ NEP ಬೇಕು ಅಂತಾರೆ, ಒಂದು ಸರ್ಕಾರ ಬರ್ತಾರೆ, ನಮಗೆ ಬೇಡ ಕ್ಯಾನ್ಸಲ್ ಮಾಡ್ತಾರೆ. ಇಲ್ಲಿ ಸಫರ್ ಪಡ್ತಾರೆ, ಸರ್ಕಾರ ಎಲ್ಲ ಸಫರ್ ಪಡ್ತಾರೆ, ನಾವು ಸಫರ್ ಪಡ್ತಿರೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹಾಸನ ಯೂನಿವರ್ಸಿಟಿ ತೊಗೊಂಡ್ರೆ 54 ಕಾಲೇಜ್ ಬರ್ತವೆ. 54 ಕಾಲೇಜ್ ಅಂಡರ್ 31,000 ಜನ 56 ಕಾಲೇಜ್ ಬರ್ತವೆ. ಸೊ ಅದರ ಅಂಡರಲ್ಲಿ 31,000 ಜನ ಹುಡುಗರು ಸ್ಟಡಿ ಮಾಡ್ತಿದ್ದಾರೆ. ಸೊ ಈ 31,000 ಹುಡುಗರ ಗತಿ ಏನಾಗಬೇಕು? ಫಸ್ಟ್ ಟೈಮ್ ಸೇರ್ಕೊಂಡ್ರೆ ನಮಗೆ ಈಗ ಹಾಸನ ಯೂನಿವರ್ಸಿಟಿ ಅಂತ ಹೇಳ್ಬೇಕು, ಅಥವಾ ಬೇರೆ ಯಾವ ಯೂನಿವರ್ಸಿಟಿ ಮರ್ಜ್ ಮಾಡುತ್ತೆ ಅಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಮತ್ತೆ ಇನ್ನೊಂದು, ಈಗ ಯಾವುದೇ ಒಂದು ಯೂನಿವರ್ಸಿಟಿ ಮಾಡಬೇಕಾದ್ರೆ ಅದರ ರೈತರು ಜನಸಾಮಾನ್ಯರಿಂದ ಸಾಲ, ಬಡ್ಡಿ ವಸೂಲಾತಿ ನೆಪದಲ್ಲಿ ಕಿರುಕುಳ ನೀಡುತ್ತಿರುವ ಕಿನಾರಾ ಕ್ಯಾಪಿಟಲ್ ಫೈನಾನ್ಸ್ ಎದುರು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿ ಸಂಘಟಿತರಾದ ನೂರಾರು ರೈತರು ಮೆರವಣಿಗೆಯಲ್ಲಿ ಸಾಗಿ ಕಿನಾರಾ ಕ್ಯಾಪಿಟಲ್ ಫೈನಾನ್ಸ್ ಎದುರು ಕೆಲಕಾಲ ಧರಣಿ ನಡೆಸಿದರು. ಈ ವೇಳೆ ಫೈನಾನ್ಸ್ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಬಾಬು ಮಾತನಾಡಿ, ಆಂಧ್ರ, ತಮಿಳುನಾಡು ಮೂಲದ ಫೈನಾನ್ಸ್ಗಳು ರಾಜ್ಯದಲ್ಲಿ ತಲೆ ಎತ್ತುತ್ತಿದ್ದು ರೈತರು ಹಾಗೂ ಜನಸಾಮಾನ್ಯರಿಗೆ ಬೇಕಾಬಿಟ್ಟಿ ಬಡ್ಡಿ ಸಾಲ ನೀಡುತ್ತಿದೆ. ಸಾಲ ಹಾಗೂ ಬಡ್ಡಿ ಪಾವತಿ ತಡವಾದರೆ 2 ಪಟ್ಟು ಬಡ್ಡಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ದೂರಿದ್ರು. ರಾತ್ರಿ ವೇಳೆ ರೈತರ ಮನೆಗಳಿಗೆ ತೆರಳಿ ಬೆದರಿಕೆ ಹಾಕುತ್ತಿರುವ ಘಟನೆಗಳು ನಡೆಯುತ್ತಿದ್ದು, ಇದೇ ರೀತಿ ದೌರ್ಜನ್ಯ ಮುಂದುವರೆದರೆ ರೈತ ಸಂಘದಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷ ಸತೀಶ್ ಪಟೇಲ್ ಮಾತನಾಡಿ, ಕಿನಾರಾ ಮೈಕ್ರೋ ಫೈನಾನ್ಸ್ನವರು ರೌಡಿಗಳನ್ನು ಬಳಸಿಕೊಂಡು ರೈತರಿಂದ ಬಡ್ಡಿ ವಸೂಲಿಗೆ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿ ರೈತರು ಹಾಗೂ ಸಾರ್ವಜನಿಕರಿಂದ ಸಾಲ ಹಾಗೂ ಬಡ್ಡಿ ವಸೂಲಿ ಮಾಡುವಾಗ ಒತ್ತಡ ಹಾಕಬಾರದೆಂದು ಸೂಚನೆ ನೀಡಿದ್ರೂ ಪ್ರಯೋಜನವಾಗಿಲ್ಲ. ಫೈನಾನ್ಸ್ ಸಂಸ್ಥೆಯ ಬೆಂಗಳೂರಿನ ಕೇಂದ್ರ ಕಚೇರಿಯಿಂದಲೂ ರೈತರಿಗೆ ಬೆದರಿಕೆ ಹಾಕಲಾಗುತ್ತಿದೆ. ಈ ರೀತಿ 2-3 ಉದಾಹರಣೆಗಳು ನಗರದಲ್ಲಿ ನಡೆದಿದ್ದು, ಮೈಕ್ರೋ ಫೈನಾನ್ಸ್ ದಬ್ಬಾಳಿಕೆ ಇದೇ ರೀತಿ ಮುಂದುವರೆದರೆ ಎಲ್ಲಾ ಸಂಘಟನೆಗಳು ಒಗ್ಗೂಡಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘ ರಾಜ್ಯ ಘಟಕದ ಉಪಾಧ್ಯಕ್ಷ ಆನೆಕೆರೆ ರವಿ, ಜಯರಾಮ್, ಕಮಲಮ್ಮ, ಪವಿತ್ರ, ರಂಗಮ್ಮ, ಕಾಳಕ್ಕ ಸೇರಿದಂತೆ ಹಲವು ಮಂದಿ ರೈತ ಮಹಿಳೆಯರು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಇವತ್ತು ರಾತ್ರಿ ಸಮಯದಲ್ಲಿ ಅಂದರೆ ಕನಿಷ್ಠ 7:30-8 ಗಂಟೆಯಲ್ಲಿ ಹೋಗ್ಬಿಟ್ಟು ಯಾರು ಸಾಲಗಾರರು ಇರ್ತಾರೆ ಅವ್ರ ಮನೆಗೆ ಹೋಗ್ಬಿಟ್ಟು ವಸೂಲಿಗೆ ಹೋಗ್ತಾರೆ. ನಾನು ಪ್ರತ್ಯಕ್ಷವಾಗಿ ಯಾರೋ ಒಂದು ಮನೆಗೆ ಹೋದಾಗ ನಾನು ಹೋಗಿ ಅದನ್ನು ಕೇಳಿದಾಗ ಯಾಕೆ ಇಷ್ಟೊತ್ತಲ್ಲಿ ಬರ್ತೀನಿ ಅಂದರೆ ಕರೆದು ಬಂದರು ಅಂತ ಹೇಳ್ತಾರೆ.
ಇವರು ರೌಡಿಗಳನ್ನ ದಲ್ಲಾಳಿಗಳು ಇಟ್ಕೊಂಡು ಇವರು ಮನೆ ಬಾಗಿಲಿಗೆ ಹೋಗಿ ವಸೂಲಿ ಮಾಡ್ತಾಯಿದ್ದಾರೆ. ಜೊತೆಗೇನು ಅಂತಂದರೆ ಇವರು ಸರ್ಕಾರ ಇವತ್ತು ಹೇಳಿದೆ ಯಾವುದೇ ಮನೆ ಬಾಗಿಲಿಗೆ ಹೋಗಬಾರ್ದು, ನೀವು ಮೈಕ್ರೋ ಫೈನಾನ್ಸ್ಗಳಂತ ಹೇಳಿದ್ರು ಸಹ ಇವರು ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ. ಈಗ ಒಂದು 4-5 ದಿನದಲ್ಲಿ ಹೋಗಿರೋಂಥ ಒಂದು ಸಮಸ್ಯೆ ಆ ಫೈನಾನ್ಸ್ಗಳು ಇವು ತಮಿಳ್ನಾಡು, ಆಂಧ್ರ ಇಂಥ ಇದರಲ್ಲಿ ಬಂದು ಶ್ರೀರಾಮ್ ಫೈನಾನ್ಸ್ ಅಂತ ಅದು ಯಾವುದ್ಯಾವುದೋ ಫೈನಾನ್ಸ್ ಹೆಸರು ಇಟ್ಕೊಬಿಟ್ಟು ಇಲ್ಲಿ ನಮ್ಮ ರೈತರುಗಳನ್ನು ತೊಂದರೆ ಕೊಡ್ತಾವ್ರೆ. ಆಮೇಲೆ ಯಾರದೇ ಮನೆಗಳಿಗೆ ಹೋಗೋದೇ ಆಗಲಿ, ಇವ್ರು ನೋಟಿಸ್ ಕೊಡೋದೇ ಆಗಲಿ, ಹರಾಜು ಹಾಕೋದೇ ಆಗಲಿ, ಅದು ಇದು ಅಂತ ಹೆದರಿಕೆ ಕೊಟ್ಟರೆ ಇವರು ಕರ್ನಾಟಕನ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನು ಮೇಲೆ ಇಷ್ಟು ದಿನ ಸರ್ಕಾರ ಮೊನ್ನೆ ತಾನೇ ಅಂಗೀಕಾರ ಆಗ್ತೈತೆ ರಾಜ್ಯಪಾಲರ ಇದರಿಂದ ಯಾರೇ ರೈತರನ್ನ ತೊಂದರೆ ಕೊಡಬಾರ್ದು, ಫೈನಾನ್ಸ್ಗಳನ್ನು ಹೋಗಿ ಯಾವುದೇ ಜನಗಳಿಗೆ ಕಾರ್ಮಿಕರು ಬಡವರು ಯಾರಿಗೇ ಆಗಲಿ ತೊಂದರೆ ಕೊಡಬಾರ್ದು ಅಂತ. ರಾಜ್ಯಮಟ್ಟದ ಕ್ರಿಕೆಟ್ ಕ್ರೀಡೆಯನ್ನು ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗಿದ್ದು, ಇದರ ಯಶಸ್ಸಿಗೆ ಪತ್ರಕರ್ತರ ಸಂಘದ ಎಲ್ಲರೂ ಸಹಕಾರ ಕೊಡಲಿ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಟಿವಿ ಶಿವಾನಂದ ತಗಡೂರು ಶುಭ ಹಾರೈಸಿದರು. ಹಾಸನ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಾಸನದಲ್ಲಿ ಆಯೋಜಿಸುವ ಕುರಿತು ನಡೆದ ಸಭೆಯಲ್ಲಿ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕ್ರಿಕೆಟ್ ಕೂಟವನ್ನು ಹಾಸನದಲ್ಲಿ ಏರ್ಪಡಿಸಬೇಕೆಂದು ಸಭೆಯಲ್ಲಿ ಎಲ್ಲರೂ ಸೇರಿ ತೀರ್ಮಾನ ಮಾಡಲಾಗಿದೆ. ಎಲ್ಲಿ ಕ್ರಿಕೆಟ್ ಮಾಡಬೇಕು, ದಿನಾಂಕವನ್ನ ನಾಡಿದ್ದು ಜಿಲ್ಲಾ ಪತ್ರಕರ್ತರ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಲಾಗುವುದು. ರಾಜ್ಯಮಟ್ಟದ ಕ್ರಿಕೆಟ್ ಕ್ರೀಡೆಯನ್ನ ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಂಡಿರುವುದಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು. ಎಷ್ಟು ತಂಡಗಳು ಈ ಕ್ರೀಡೆಯಲ್ಲಿ ಭಾಗವಹಿಸುತ್ತದೆ, ಗೆದ್ದ ತಂಡಗಳಿಗೆ ಬಹುಮಾನ ವಿತರಣೆ ಬಗ್ಗೆ ಜಿಲ್ಲಾ ಸಂಘ ತೀರ್ಮಾನ ಮಾಡಲಿದೆ. ಈ ಕ್ರೀಡೆ ಯಶಸ್ವಿಗೆ ಎಲ್ಲರೂ ಸಹಕಾರ ನೀಡಲಿ ಎಂದು ಶುಭ ಹಾರೈಸಿದರು. ಸಭೆಯಲ್ಲಿ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಕುಮಾರ್, ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ಎಚ್ಪಿ ಮದನಗೌಡ, ರವಿ ನಾಕಲ್ಗೂಡು, ಬಾಳುಗೋಪಾಲ್, ಉಪಾಧ್ಯಕ್ಷ ಹರೀಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕ್ರೀಡಾಕೂಟವನ್ನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಾಸನದಲ್ಲಿ ಮಾಡಬೇಕು ಅಂತೇಳಿ ಇವತ್ತು ಎಲ್ಲ ಒಂದು ತೀರ್ಮಾನ ಮಾಡಿದ್ದಾರೆ. ದಿನಾಂಕ ಮತ್ತೆ ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನ ನಾಡಿದ್ದು ಕಾರ್ಯಕಾರಿ ಸಮಿತಿ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಎಲ್ಲರೂ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿರೋದಕ್ಕೆ ಅವರಿಗೆಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಉಳಿದಂತೆ ಏನೇನು ವಿಚಾರಗಳಿದೆ, ಅವರು ಎಷ್ಟು ಪ್ರೈಸ್ ಕೊಡಬೇಕು, ಹೇಗೆ ಮಾಡಬೇಕು, ಅದನ್ನೆಲ್ಲದೂ ಕೂಡ ಜಿಲ್ಲಾ ಸಂಘ ತೀರ್ಮಾನವನ್ನು ಮಾಡುತ್ತೆ. ಎಲ್ಲರೂ ಇದರಲ್ಲಿ ಸಹಕಾರವನ್ನು ಕೊಡಲಿ ಅಂತ ನಿರೀಕ್ಷೆ ಮಾಡ್ತೀನಿ. ಎಲ್ರಿಗೂ ವಂದನೆಗಳು, ಧನ್ಯವಾದ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪೌರಾಡಳಿತ ನಿರ್ದೇಶನಾಲಯದ ಆದೇಶದಂತೆ ತಂತ್ರಾಂಶ ಸರಳೀಕರಣಗೊಳಿಸಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಈ ನಿಟ್ಟಿನಲ್ಲಿ ಆಸ್ತಿ ಕಣಜ ತಂತ್ರಾಂಶದಲ್ಲಿ ಗಣಕೀಕರಣಗೊಂಡ ಆಸ್ತಿಗಳ ವಿವರಗಳನ್ನು ಪರಿಶೀಲನೆಗೆ ಒಳಪಡಿಸಬೇಕಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ AR ಅಶೋಕ್ ತಿಳಿಸಿದರು. ಬೇಲೂರು ಪಟ್ಟಣದ 12ನೇ ವಾರ್ಡಿನ ನಾಗರಿಕರಿಗೆ ಆಸ್ತಿ ಕಣಜದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಪುರಸಭೆ ಅಧ್ಯಕ್ಷ AR ಅಶೋಕ್, ಈ ಆಸ್ತಿ ತಂತ್ರಾಂಶದಲ್ಲಿ ಸ್ವತ್ತುಗಳಿಗೆ ಸಂಬಂಧಿಸಿದಂತೆ ಅಗತ್ಯ ದಾಖಲೆಗಳು, ಸ್ವತ್ತಿನ ಮಾಲೀಕತ್ವ ದೃಢೀಕರಿಸುವ ಪತ್ರ, ಸ್ವತ್ತಿನ ಭಾವಚಿತ್ರ, ಮಾಲೀಕರ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಕಂದಾಯ ಪಾವತಿಸಿದ ರಸೀದಿ, ವಿದ್ಯುತ್ ಪಾವತಿ, ನೀರಿನ ಕರ ಪಾವತಿ ರಸೀದಿಯನ್ನು ಫೆಬ್ರವರಿ 25ರ ಒಳಗೆ ಪಟ್ಟಣ ಪಂಚಾಯಿತಿ ಕಚೇರಿಗೆ ಸಲ್ಲಿಸಬೇಕು. ಈಗಾಗಲೇ ಗಣಕೀಕರಣಗೊಂಡ ಆಸ್ತಿ ವಿವರ ಪರಿಶೀಲಿಸಿ ತಿದ್ದುಪಡಿಗಳಿದ್ರೆ ಪುರಸಭೆಗೆ ಬಂದು ಇವುಗಳಲ್ಲಿ ಯಾವುದೇ ವ್ಯತ್ಯಾಸಗಳಿದ್ರೂ ಅದನ್ನು ತಿದ್ದುಪಡಿ ಮಾಡಲು ಸರಿಯಾದ ಮಾಹಿತಿ ನೀಡಬೇಕೆಂದು ತಿಳಿಸಿದ್ದಲ್ಲದೆ, ಈ ಆಸ್ತಿ ಕಣಜದ ಬಗ್ಗೆ ಪ್ರತಿ 23 ವಾರ್ಡ್ಗಳಲ್ಲಿ ಭೇಟಿ ನೀಡಿ ಅಲ್ಲಿಯ ಜನರಿಗೆ ಇದರ ಬಗ್ಗೆ ಪ್ರಚಾರ ಮಾಡಲಾಗುವುದು. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಈ ವೇಳೆ ಕಂದಾಯ ಅಧಿಕಾರಿ ಗೋಪಿನಾಥ್, ಕಂದಾಯ ನಿರೀಕ್ಷಕರು ಪ್ರಸನ್ನ, ಬಿಲ್ ಕಲೆಕ್ಟರ್ ಜಯರಾಮ್, ಕರ ವಸೂಲಿ ಆನಂದ್, ಸಲ್ಮಾನ್, ನಾಗರಾಜ್ ಹಾಗೂ 12ನೇ ವಾರ್ಡ್ನ ನಾಗರಿಕರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಅಂದ್ರೆ ತಮ್ಗಳಿಗೆ ತಿಳಿಸೋದು ಅಂತ ಅಂದ್ರೆ, ಈ ಆಸ್ತಿ ಕಣಜ ಅಂತ ಅಂದ್ರೆ ನಿಮ್ಮ ಮನೆಯ ಆಸ್ತಿ ಏನು ಈ ಸೊತ್ತಿರುತ್ತೆ, ಈ ಸೊತ್ತಿನಲ್ಲಿ ಏನಾದರೂ ವ್ಯತ್ಯಾಸಗಳು ಇದ್ದಲ್ಲಿ, ಅಂದ್ರೆ ಉದಾಹರಣೆಗೆ ನಿಮ್ಮ ಯಜಮಾನ್ರ ಹೆಸರು ವ್ಯತ್ಯಾಸ ಇರ್ಬೋದು, ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಇಲ್ಲ ಅಳತೆ ವ್ಯತ್ಯಾಸ ಇರ್ಬೋದು, ಜೊತೆಗೆ ಈ ಚೆಕ್ ಬಂದಿಗಳ ವ್ಯತ್ಯಾಸಗಳು ಇರ್ಬೋದು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಈ ಥರ ನಿಮ್ಮ ಈ ಸೊತ್ತಿನಲ್ಲಿ ವ್ಯತ್ಯಾಸಗಳು ಇದ್ದರೆ ಅದನ್ನು ನೀವು 25ನೇ ತಾರೀಕು 2ನೇ ತಿಂಗಳು ಅಷ್ಟು ಒಳಗಡೆ ನಮ್ಮ ಪುರಸಭೆಗೆ ಬಂದು ನೀವು ಅದನ್ನು ಸರಿಪಡಿಸ್ಕೊಳ್ಬಹುದು.
ಹಾಸನ ತಾಲೂಕಿನ ಗೊರೂರು ಹೇಮಾವತಿ ಅಣೆಕಟ್ಟು ವ್ಯಾಪ್ತಿ ಜಾಗದಲ್ಲಿ ಕೆಆರ್ಎಸ್ ಮಾದರಿ ಬೃಂದಾವನ ನಿರ್ಮಾಣಕ್ಕೆ ರಾಜ್ಯ ಬಜೆಟ್ನಲ್ಲಿ 500 ಕೋಟಿ ಅನುದಾನ ಮೀಸಲಿಡುವಂತೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಮಿತಿ ಗೌರವಾಧ್ಯಕ್ಷ ಜಿಆರ್ ಹೇಮರಾಜ್ ಒತ್ತಾಯಿಸಿದರು. ಹಾಸನದಲ್ಲಿ ಮಾತನಾಡಿ, ಹೇಮಾವತಿ ಅಣೆಕಟ್ಟು ವ್ಯಾಪ್ತಿಯಲ್ಲಿ 720 ಎಕರೆ ಜಾಗದ 530 ಎಕರೆ ಖಾಲಿ ಭೂ ಪ್ರದೇಶದಲ್ಲಿ ಕೆಆರ್ಎಸ್ ಮಾದರಿ ಬೃಂದಾವನ ನಿರ್ಮಾಣಕ್ಕೆ 2025-26ನೇ ಬಜೆಟ್ನಲ್ಲಿ 500 ಕೋಟಿ ಅನುದಾನವನ್ನು ರಾಜ್ಯ ಸರ್ಕಾರ ಮೀಸಲಿಡಬೇಕೆಂದು ಹೇಮಾವತಿ ಬೃಂದಾವನ ಹೋರಾಟ ಸಮಿತಿಯು ಈ ಮುಖಾಂತರ ಕೋರುತ್ತಿದ್ದೇವೆ. ಹೇಮಾವತಿ ಅಣೆಕಟ್ಟು ಪ್ರಾರಂಭವಾಗಿ 50 ವರ್ಷಗಳಾಗಿದ್ದು 2024 ಡಿಸೆಂಬರ್ 14ರಂದು ಹೇಮಾವತಿ ಜಲಾಶಯ ಯೋಜನೆ ಮುಖ್ಯ ಇಂಜಿನಿಯರ್ ಕಚೇರಿ ಮುಂದೆ ಬೃಂದಾವನ ನಿರ್ಮಾಣ ಕೋರಿ ಪ್ರತಿಭಟನೆ ಮೆರವಣಿಗೆಯ ಮೂಲಕ ಮನವಿ ಸಲ್ಲಿಸಲಾಗಿತ್ತು. ಆದರೆ ಇದುವರೆಗೂ ಆಳುವ ಕರ್ನಾಟಕ ಸರ್ಕಾರಗಳು ಗೊರೂರು ಹೇಮಾವತಿ ಅಣೆಕಟ್ಟು ಮುಂದೆ ಬೃಂದಾವನ ನಿರ್ಮಾಣ ಮಾಡಿಲ್ಲ. ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ವರ್ಷದ ಅನುದಾನದಲ್ಲಿ ಹೇಮಾವತಿ ಬೃಂದಾವನ ನಿರ್ಮಾಣ ಮತ್ತು ಗೊರೂರು ಶೀತಪೀಡಿತ ಪ್ರದೇಶದ ಮೂಲಭೂತ ಸೌಕರ್ಯಕ್ಕೆ ಸೇರಿದಂತೆ ಬಜೆಟ್ನಲ್ಲಿ 500 ಕೋಟಿ ಅನುದಾನ ಮಂಜೂರು ಮಾಡಿ ಕೆಆರ್ಎಸ್ ಮಾದರಿ ಹೇಮಾವತಿ ಬೃಂದಾವನ ನಿರ್ಮಾಣ ಮಾಡಿಕೊಡಬೇಕಾಗಿ ಹೋರಾಟ ಸಮಿತಿಯು ಮನವಿ ಮಾಡುತ್ತಿದೆ ಎಂದರು. ಗೊರೂರು ಹೇಮಾವತಿ ಬೃಂದಾವನ ನಿರ್ಮಾಣ ಹೋರಾಟ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷ ಜಗದೀಶ್ ರಾಮಘಟ್ಟ, ಅಧ್ಯಕ್ಷ ನಿಂಗರಾಜ್, ಉಪಾಧ್ಯಕ್ಷ ಮಲ್ಲೇಶ್ ಬಂಗಾರಿಗೌಡ, ಖಜಾಂಚಿ ಜಿಡಿ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಗೊರೂರು ಹೇಮಾವತಿ ಅಣೆಕಟ್ಟೆ ಪ್ರಾರಂಭವಾಗಿ ಸುಮಾರು 55 ವರ್ಷ ಆಗಿದೆ. ಪ್ರತಿ ವರ್ಷನೂ ಕೂಡ ಈ ಅಣೆಕಟ್ಟೆಯ ಕೆಲಸ ಕಾರ್ಯಗಳಿಗೆ ಅನುದಾನ ಬಿಡುಗಡೆ ಆಗ್ತಾಯಿದೆ. ಆದರೆ 55 ವರ್ಷಗಳಿಂದ ಇದುವರೆಗೆ ಗೊರೂರು ಹೇಮಾವತಿ ಅಣೆಕಟ್ಟೆ ಡ್ಯಾಮಿಗೆ ಎಲ್ಲ ಆ ಭಾಗದ ಏನು ಗೊರೂರು ವೃತ್ತ ಏನಿದೆ ಆ ವೃತ್ತದ ರೈತರ 720 ಎಕರೆ ಜಮೀನು ಅಕ್ವೈರ್ ಮಾಡ್ಕೊತಾರೆ. 720 ಎಕರೆ ಜಮೀನಿನಲ್ಲಿ 200-250 ಎಕರೆ ಮಾತ್ರ ಉಪಯೋಗಿಸ್ಕೊತಾರೆ. ಇನ್ನು ಉಳಿದಂಥ 530 ಎಕರೆ ಏನು ಭೂಮಿ ಇದೆ ಆ ಭೂಮಿ ಪಾಳಾಗಿ ನೀವು ಯಾರಾದರೂ ಹೋಗಿ ಒಂದು ಸರ್ವೆ ವೀಕ್ಷಣೆ ಮಾಡಿದರೆ ಅರ್ಥ ಆಗುತ್ತೆ, ಪಾಳಾಗಿ ಬಿದ್ದಿದೆ. ಅದಕ್ಕೆ ಆಳುವ ಸರ್ಕಾರಗಳು ಇದುವರೆಗೂ ಮನಸ್ಸು ಮಾಡಿ ಅದಕ್ಕೆ ಅನುದಾನ ಕೊಟ್ಟು ನಾವು ಭಾಳಷ್ಟು ಸಾರಿ ಹೋದ ಸಾರಿ 14/2/12ರಲ್ಲಿ ಒಂದು 14/12/2024 ಪ್ರತಿಭಟನೆ ಕೂಡ ಮಾಡ್ತೀವಿ. ಈ KRS ಮಾದಿಯಲ್ಲಿ ಹೇಮಾವತಿ ಬೃಂದಾವನ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ. ಆದರೂ ಕೂಡ ಆಳುವ ಸರ್ಕಾರಗಳು ಯಾವೂ ಕೂಡ ಇದುವರೆಗೆ ಮನಸ್ಸು ಮಾಡಿಲ್ಲ. ಆದ್ದರಿಂದ ಹೇಮಾವತಿ ಬೃಂದಾವನ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷ ಆಗಿದ್ದೀವಿ. ಸುಮಾರು ಒಂದು 2018ರಲ್ಲಿ ನೀವು ಕೇಳಿದ ನಮ್ಮ ಕಾಂಗ್ರೆಸ್ ಮತ್ತು JDS ಸರ್ಕಾರ ಸಮ್ಮಿಶ್ರ ಸರ್ಕಾರ ಆಗಿದ್ದಾಗ ಕುಮಾರಣ್ಣರ ಗಮನ ಸೆಳೆದಿದ್ದು, CM ಆಗಿದ್ದರು. ಆ ಗಮನ ಸೆಳೆದಿದ್ದು ಆಮೇಲೆ ಖುದ್ದಾಗಿ ಗೊರೂರು ಗ್ರಾಮಸ್ಥರು ಎಲ್ಲ ನಮ್ಮ ಸಮಿತಿ ಹೋರಾಟಗಾರೆಲ್ಲ ಹೋಗಿ ಅವ್ರಿಗೆ ಮನವಿ ಸಲ್ಲಿಸಿದ ಮೇರೆಗೆ ನಮ್ಮ ಇರಿಗೇಷನ್ ಅಧಿಕಾರಿಗಳ ಹತ್ರ ಮಾಹಿತಿನ ತರಿಸ್ಕೊಂಡು ಡೈಲಿಯಿಂದ ವಾಸ್ತುಶಿಲ್ಪಿಗಳನ್ನ ಕರೆಸಿ ಅಲ್ಲಿ ಸರ್ವೆ ಮಾಡಿಸಿ ಎಲ್ಲ ಹಣ ಬಿಡುಗಡೆ ಮಾಡೋಕ್ಕೆಲ್ಲ ತಯಾರಿ ನಡೆದಿತ್ತು. ಆ ಸಂದರ್ಭದಲ್ಲಿ ಇನ್ನೇನು ಬೃಂದಾವನ ಆಗುತ್ತೆ ಅನ್ನೋಷ್ಟರಲ್ಲಿ ಸರ್ಕಾರ ಬಿದ್ದೋಯ್ತು. ಆಮೇಲೆ ನೆನೆಗುದಿ ಬೀಳ್ತು. ಮುಂದಿನ ದಿನದಲ್ಲಿ ಆಗುತ್ತೆ ಅಂತ ಸುಮಾರು ದಿನದಿಂದ ಹೋರಾಟ ಮಾಡ್ತಾಯಿದ್ವಿ. ಬಂದಂಥ ಸರ್ಕಾರಗಳು ನಮ್ಮ ಗೌರವಾಧ್ಯಕ್ಷರು ಹೇಳಿದಂಗೆ ನಾವು ಎಲ್ಲ ರೀತಿಯ ಅಲ್ಲಿ ಸಚಿವರು ಗೊರೂರಿಗೆ ಬರಲಿ, ಹೇಮಾವತಿ. ಬೇಲೂರು ಸಕಲೇಶಪುರ ರಸ್ತೆಯ ಬಿಷ್ಟಮನ ಕೆರೆ ಸಮೀಪದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ದಿವ್ಯ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಪನ್ನಗೊಳಿಸಲಾಯಿತು. ಬೇಲೂರು ಪಟ್ಟಣದ ಸಕಲೇಶಪುರ ರಸ್ತೆಯ ಬಿಷ್ಟಮಕೆರೆ ಕೋಡಿ ಮಲ್ಲಾಪುರದಲ್ಲಿ ನೆಲೆ ನಿಂತು ಸಕಲ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸುವ ಶ್ರೀ ಶನೇಶ್ವರ ಸ್ವಾಮಿ ದಿವ್ಯ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನಡೆಯಿತು. ಬೇಲೂರು ಪಟ್ಟಣದ ಸಮೀಪ ಸನ್ಯಾಸಿಹಳ್ಳಿ ಗ್ರಾಮ ವ್ಯಾಪ್ತಿಯ ಮಲ್ಲಾಪುರ ಗಡಿ ಭಾಗದ ಶ್ರೀ ಶನೇಶ್ವರ ಸ್ವಾಮಿ ಈ ಭಾಗದಲ್ಲಿ ಪ್ರಮುಖ ದೈವವಾಗಿದ್ದು, ಪ್ರತಿ ವರ್ಷ ರಥೋತ್ಸವ, ಜಾತ್ರೆ, ಶ್ರಾವಣ ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತಿದೆ. ಇಲ್ಲಿಗೆ ಭಕ್ತ ಸಮೂಹ ಹಾರಿದು ಬರುತ್ತದೆ. ಅಂತೆಯೇ ಪ್ರಸಕ್ತ ವರ್ಷದಲ್ಲಿನ ದಿವ್ಯ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆಯಿಂದಲೇ ಶ್ರೀ ಶನೇಶ್ವರ ಸ್ವಾಮಿಗೆ ಗಂಗಾ ಪೂಜೆ, ಚಂದ್ರಮಂಡಲೋತ್ಸವ, ಅಭಿಷೇಕಗಳು ಮತ್ತು ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿನ ಅರ್ಚಕರು ಮತ್ತು ಆಗಮಿಕರು ನಡೆಸಿಕೊಟ್ಟರು. ಪ್ರತಿ ವರ್ಷ ಫೆಬ್ರವರಿ 18ರಂದು ನಡೆಯುವ ರಥೋತ್ಸವ ಬೇಲೂರಿನ ಪಾಲಿಗೆ ಮೊದಲ ರಥೋತ್ಸವವಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಶನೇಶ್ವರ ಸ್ವಾಮಿಯನ್ನ ರಥದಲ್ಲಿ ಕುಳ್ಳರಿಸಿ ರಥ ಎಳೆಯುವ ಮುನ್ನ ಮಲ್ಲಾಪುರ, ಬಿಟ್ರುವಳ್ಳಿ ಇನ್ನು ಮುಂತಾದ ಗ್ರಾಮದಲ್ಲಿ ಬೃಹತ್ ಪುಷ್ಪಮಾಲೆಯನ್ನ ಮೆರವಣಿಗೆ ಮೂಲಕ ತಂದು ಸ್ವಾಮಿಗೆ ಗೌರವ ನೀಡಿದ ಬಳಿಕ ರಥ ಮುಂದಿನ ಬಾಳೆಕಂಬವನ್ನ ಕಡಿದು ರಥೋತ್ಸವಕ್ಕೆ ಚಾಲನೆ ನೀಡುತ್ತಾರೆ.
ಉತ್ಸವ ಮೂರ್ತಿಯನ್ನ ಹೊತ್ತ ತೇರು ಸಾಗುತ್ತಿರುವ ಸಂದರ್ಭ ಹರಕೆ ಹೊತ್ತುಕೊಂಡ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನ ಸಮರ್ಪಿಸುವ ವಾಡಿಕೆ ಇಲ್ಲಿ ನಡೆದುಕೊಂಡು ಬಂದಿದೆ. ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ, ದೇವಾಲಯ ಸಮಿತಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ ಮಾತನಾಡಿ, ರಥೋತ್ಸವದ ಬಳಿಕ ಸಾವಿರಾರು ಭಕ್ತ ಸಮೂಹಕ್ಕೆ ಅನ್ನದಾಸೋಹವನ್ನ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಶನೇಶ್ವರ ಸ್ವಾಮಿ ದೇಗುಲದ ಆವರಣದಲ್ಲಿ ಸಮುದಾಯ ಭವನ, ಅಡುಗೆ ಮನೆ, ನಾಗವನ, ನವಗ್ರಹ ದೇಗುಲವನ್ನ ಸ್ಥಾಪಿಸಲಾಗಿದೆ. ಈ ವರ್ಷ ಭಕ್ತರ ಸಹಕಾರದಿಂದ ದೇಗುಲದ ಸುತ್ತಲೂ ಸಹ ಇಂಟರ್ಲಾಕ್ ಅಳವಡಿಸಲಾಗಿದ್ದು, ಪ್ರತಿ ಶ್ರಾವಣ ಮಾಸ ಶನಿವಾರ ನಡೆಯುವ ಮಹಾಪೂಜೆ ಜಾತ್ರೆಯಂತೆ ನಡೆದುಕೊಂಡು ಬರುತ್ತಿರುವ ಹಿನ್ನೆಲೆ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಧನ್ಯರಾಗಿದ್ದಾರೆ. ಅಲ್ಲದೆ ಭಕ್ತರ ಸಹಕಾರದಿಂದ ಅನ್ನದಾಸೋಹ ಯಾವುದೇ ಲೋಪ ಬರದಂತೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದರು. ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್, ಪುರಸಭಾ ಸದಸ್ಯ ಹಾಗೂ ದೇಗುಲದ ಟ್ರಸ್ಟ್ ಸದಸ್ಯ ಜಿ ಶಾಂತಕುಮಾರ್, ಸದಸ್ಯ ಬಿಸಿ ಜಗದೀಶ್, ಕೇಶವಮೂರ್ತಿ, ಬಾಳೆಹಣ್ಣು ರಮೇಶಣ್ಣ, ಬಿಸಿ ಉಮೇಶ್, ಮಾಳಗೆರೆ ಬಸವರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೋಳಿಶಿವು, ಶಾಂತಣ್ಣ ಮತ್ತಿತರರು ಭಾಗವಹಿಸಿದ್ರು. ಬೇಲೂರು ಪಿಎಸ್ಐ ಎಸ್ಜಿ ಪಾಟೀಲ್ ನೇತೃತ್ವದಲ್ಲಿ ಮುನ್ನೆಚ್ಚರಿಕೆ ಮತ್ತು ಭದ್ರತೆ ಒದಗಿಸಲಾಗಿತ್ತು. HCN ನ್ಯೂಸ್, ಬೇಲೂರು. ವರ್ಷದಂತೆ ಫೆಬ್ರವರಿ ತಿಂಗಳು 17-18ನೇ ತಾರೀಕು 1954ನೇ ಇಸ್ವಿನಿಂದ ಈ ರಥೋತ್ಸವ ನಡ್ಕೊಂಬಂದಿದೆ. ಈ ಒಂದು ತಾರೀಕು ಮಾತ್ರ ಯಾವತ್ತೂ ಕೂಡ ಚೇಂಜ್ ಆಗ್ತಾ ಇಲ್ಲ. ಇಲ್ಲಿವರೆಗೂ 54ನೇ ಇಸ್ವಿಯಿಂದ ಈಗ 2025ವರೆಗೂ 17-18ನೇ ತಾರೀಕು ಈ ಶನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಾಡಿನ ಎಲ್ಲ ಭಕ್ತಾದಿಗಳು ಸೇರಿ ಒಂದು ಆಚರಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ದೇವಸ್ಥಾನ ನಾವೆಲ್ಲ ಸೇರಿ ಒಂದು ಜೀರ್ಣೋದ್ಧಾರ ಮಾಡೋದು ಮತ್ತೊಂದು ಸಲ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಎಲ್ಲ ನಾಡಿನ ಭಕ್ತರು, ಬೇಲೂರು ತಾಲೂಕಿನ ಟೌನಿನ ಎಲ್ಲ ಜನತೆಗಳು ಒಂದು ಅವರ ಸಹಕಾರದಿಂದ ಇವತ್ತು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹೊರಗಿನ ಕತ್ತಲೆ ಕಳೆಯಲು ಹೊರಟ ಮನುಷ್ಯ ತನ್ನ ಅಂತರಂಗದಲ್ಲಿಯೇ ಕತ್ತಲೆ ತುಂಬಿಕೊಂಡಿದ್ದಾನೆ. ಹಣ ಗಳಿಕೆಯೊಂದೇ ಜೀವನದ ಗುರಿಯಲ್ಲ, ಬದುಕಲು ಬೇಕಾದ ಜ್ಞಾನವನ್ನ ಸಂಪಾದಿಸುವುದು ಮುಖ್ಯ. ಚಿಂತನೆಗೊಂಡಾಗ ಉಜ್ವಲಗೊಳ್ಳುವುದೆಂದು ಬಾಳೆಹೊನ್ನೂರು ಶ್ರೀರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಪಟ್ಟರು. ಬೇಲೂರು ತಾಲೂಕಿನ ಪಡುಗಳಲು ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ದೇವಾಲಯ ಲೋಕಾರ್ಪಣೆ, ನೂತನ ವಿಗ್ರಹಗಳ ಪ್ರತಿಷ್ಠಾಪನೆ ಅಂಗವಾಗಿ ಜರುಗಿದ ಧರ್ಮ ಜಾಗೃತಿ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಿದ್ದರು. ಉನ್ನತ ಗುರಿ ಮತ್ತು ಧ್ಯೇಯ ವ್ಯಕ್ತಿತ್ವ ವಿಕಾಸಕ್ಕೆ ಆಶಾಕಿರಣ. ಧರ್ಮಾಚರಣೆ ಇಲ್ಲದ ವ್ಯಕ್ತಿತ್ವಕ್ಕೆ ಬೆಲೆ ನೆಲೆ ಸಿಗೋದಿಲ್ಲ. ಯೋಗ್ಯ ಸಂಸ್ಕಾರ ದೊರೆತರೆ ಬೆಲೆಯುಳ್ಳ ಬದುಕು ಸಾರ್ಥಕಗೊಳ್ಳುತ್ತದೆ. ಸೌಹಾರ್ದಯುತ ಸಹಬಾಳ್ವೆ ಜೀವನದ ಪರಮ ಗುರಿಯಾಗಬೇಕು. ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಮೂಲ ಸಂಸ್ಕೃತಿಯನ್ನ ಮರೆಯಬಾರದು. ಮೂಲ ಮರೆತರೆ ಬದುಕಿನಲ್ಲಿ ಸೋಲು ನಿಶ್ಚಿತ. ಮನಸ್ಸು ಪರಿಶುದ್ಧವಾಗಿದ್ರೆ ಸಂತೋಷ ನೆರಳಿನಂತೆ ಹಿಂಬಾಲಿಸುತ್ತದೆ. ಸದ್ವಿದ್ಯೆ, ಉತ್ತಮ ಸಂಬಂಧ ಮತ್ತು ಆದರ್ಶ ಸ್ನೇಹ ಇದ್ರೆ ಬಾಳೆಲ್ಲ ಸುಖಮಯವಾಗಿರೋದೆಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದ್ದಾರೆ. ಯೌವನ, ಆಯುಷ್ಯ, ಸಿರಿ ಸಂಪತ್ತು ಶಾಶ್ವತವಲ್ಲ. ಸತ್ಕಾರ್ಯಗಳ ಮೂಲಕ ಬದುಕನ್ನ ಕಟ್ಟಿಕೊಳ್ಳಬೇಕಾಗುತ್ತದೆ. ಮನುಷ್ಯನಲ್ಲಿ ಆತ್ಮಬಲ ಬೆಳೆಯಲು ಆಧ್ಯಾತ್ಮದ ಹಸಿವು ಮುಖ್ಯ. ಜಗದ ಕತ್ತಲೆ ಕಳೆಯಲು ಸೂರ್ಯ ಬೇಕು. ಜನರ ಭಾವನೆ ಬೆಳಗಲು ಶ್ರೀ ಗುರುವಿನ ಬೋಧಾಮೃತ ಬೇಕು. ಪಡುಗಳಲು ಗ್ರಾಮದ ಸದ್ಭಕ್ತರು ಸುಂದರ ಭವ್ಯ ಮಂದಿರ ನಿರ್ಮಾಣ ಮಾಡಿ ಉದ್ಘಾಟಿಸುತ್ತಿರುವುದು ತಮ್ಮಲ್ಲಿರುವ ಧರ್ಮ ಶ್ರದ್ಧೆಗೆ ಈ ಸಮಾರಂಭ ಸಾಕ್ಷಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಬೇಲೂರು ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್ ಅವರು ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಬೆಳೆಯುವ ಯುವ ಜನಾಂಗದಲ್ಲಿ ಧರ್ಮ ಪ್ರಜ್ಞೆ ಮತ್ತು ರಾಷ್ಟ್ರಪ್ರಜ್ಞೆ ಬೆಳೆಸುವ ಅವಶ್ಯಕತೆ ಇದೆ. ಯುವ ಜನಾಂಗದಲ್ಲಿ ಸಂಸ್ಕಾರ, ಸದ್ವಿಚಾರಗಳು ಬೆಳೆದು ಬದುಕಿನ ಶ್ರೇಯಸ್ಸಿಗೆ ಕಾರಣವಾಗಬೇಕಾಗಿದೆ. ಉತ್ತಮ ಚಿಂತನೆಗಳಿಂದ ಬದುಕು ಸದೃಢಗೊಳ್ಳಲೆಂದರು. ಆನೆ ಹಾವಳಿಯಿಂದ ಈ ಭಾಗದ ರೈತರು, ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ. ಶಾಶ್ವತ ಪರಿಹಾರಕ್ಕಾಗಿ ಜೊತೆಗೆ ತಾಲೂಕಿನ ಅಭಿವೃದ್ಧಿಗಾಗಿ ಶ್ರಮಿಸಲಾಗುವುದು. ಜಗದ್ಗುರುಗಳ ಸಹಕಾರವಿರಲಿ ಎಂದರು. ಕಾರ್ಜವಳ್ಳಿ ಹಿರೇಮಠದ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿಗಳು ನೇತೃತ್ವ ವಹಿಸಿ ಮಾತನಾಡಿ, ಸಕಲ ಜೀವಾತ್ಮರಿಗೆ ಸದಾ ಒಳಿತನ್ನೇ ವೀರಶೈವ ಧರ್ಮ ಪ್ರತಿಪಾದಿಸಿದೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ತತ್ವ ಸಿದ್ಧಾಂತಗಳು ಜೀವನ ಶ್ರೇಯಸ್ಸಿಗೆ ಸಹಕಾರಿಯಾಗಿವೆ ಎಂದರು.
ಬೇರುಗಂಡಿ ಬೃಹನ್ಮಠದ ರೇಣುಕಾ ಮಹಂತ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಎಸಳೂರು ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ವೀರಶೈವ ಧರ್ಮದ ತತ್ವತ್ರಯಗಳ ಪರಿಪಾಲನೆಯಿಂದ ಬದುಕು ಬಲಗೊಳ್ಳುತ್ತದೆ ಎಂದರು. ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಕಾಂಗ್ರೆಸ್ ಮುಖಂಡ ಎಸ್ಎಚ್ ರಾಜಶೇಖರ್, ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಉದ್ಯಮಿ ಕೊರಟಗೆರೆ ಪ್ರಕಾಶ್, ಭಾಜಪಾ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪಾಲ್ಗೊಂಡು ಶ್ರೀರಂಭಾಪುರಿ ಜಗದ್ಗುರುಗಳಿಂದ ಗುರು ರಕ್ಷೆ ಸ್ವೀಕರಿಸಿದರು. ನಂತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯ ಮುಖಂಡ ರಾಮೇಗೌಡರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹಲವಾರು ಗಣ್ಯರಿಗೆ, ದಾನಿಗಳಿಗೆ ಶ್ರೀರಂಭಾಪುರಿ ಜಗದ್ಗುರುಗಳು ಗುರು ರಕ್ಷೆ ನೀಡಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಯಮ್ಮಮತ, ಶಿಕ್ಷಕಿ ಹೇಮಲತಾ ಬಿಕ್ಕೋಡು ಮತ್ತು ಪಡುವಳಲು ಶಿಕ್ಷಕಿ ಕೆಎಸ್ ಲೀಲಾವತಿ ನಿರೂಪಣೆ ಮಾಡಿದರು. ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಗ್ರಾಮಸ್ಥರಾದ ಹರೀಶ್, ಸುನಿಲ್, ಚಂದ್ರು ಸೇರಿದಂತೆ ಇತರರು ಹಾಜರಿದ್ದರು. ನಂತರ ಗ್ರಾಮಸ್ಥರು ಸ್ವಾಮೀಜಿ ಅವರಿಂದ ಆಶೀರ್ವಚನ ಪಡೆದರು. HCN ನ್ಯೂಸ್, ಬೇಲೂರು. ಇನ್ನೊಂದು ಕಡೆ ಜಾತಿ, ಇವುಗಳ ಮಧ್ಯೆ ಹಿಂದೆಂದೂ ಕಾಣದೇ ಇರುವಂಥ ವ್ಯಾಪಕವಾದಂಥ ಸಂಘರ್ಷಗಳು ನಡೀತಾ ಇದ್ದಾವೆ. ಇದು ದೇಶದ ಹಿತದೃಷ್ಟಿಯಿಂದ, ಮಾನವನ ಕಲ್ಯಾಣ ದೃಷ್ಟಿಯಿಂದ ಒಳಿತಾದದಲ್ಲ. ಇವತ್ತು ಧರ್ಮ ಅನ್ನುವಂಥದ್ದು ಸಾರ್ವತ್ರಿಕವಾದದ್ದು. ಅದು ಎಲ್ಲರಿಗೂ ಕೂಡ ಅವಶ್ಯವಾಗಿ ಬೇಕಾಗಿರುವಂಥದ್ದು. ಹಗಲು ಹೊತ್ತಿನಲ್ಲಿ ಸೂರ್ಯ ನಮಗೆ ಬೆಳಕನ್ನು ಕೊಡ್ತಾನೆ, ರಾತ್ರಿ ಹೊತ್ತಿನಲ್ಲಿ ಚಂದ್ರ ನಮಗೆ ಬೆಳದಿಂಗಳನ್ನು ಕೊಡ್ತಾನೆ. ಆದರೆ ಸರ್ವಕಾಲದಲ್ಲಿ ಭಾರತ ದೇಶಕ್ಕೆ ಕಳಿಸ್ತಾ ಇದಾರಂತೆ. ಇವತ್ತು ಪೇಪರ್ನಲ್ಲಿ ಹೋದ್ರೆ ಕೋಳ ಹಾಕಿದಾರಂತೆ. ಕೋಳೆಲ್ಲ ಗುಂಡಿ ಕೊಲ್ಬೇಕು ಅವ್ರನ್ನೆಲ್ಲ. ನಮ್ಮ ದೇಶದ ನಮ್ಮ ತಂದೆ ತಾಯಿಗಳನ್ನು ಬಿಟ್ಟು, ಈ ಭೂಮಿ ಬಿಟ್ಟು, ತಂದೆ ತಾಯಿಗಳನ್ನು ಬಿಟ್ಟು ಅಮೆರಿಕ ಉದ್ಧಾರ ಮಾಡೋ ಏನು ಇಲ್ವಾ? ಏನಿಲ್ಲ ಸ್ವಾಮಿ. ನಮ್ಮ ದೇಶದಲ್ಲಿ ಇವತ್ತು ಏನಾಗಿದೆ ಅಂದ್ರೆ, ತಾಯಿಯಂದ್ರಿಗೆ 100 ಅಂಕ ಗಳಿಸ್ಬಿಟ್ಟು, ಅಂಕ ಗಳಿಸಿ 100 ಅಂಕ ಗಳಿಸಿ ಡಾಕ್ಟ್ರು, ಇಂಜಿನಿಯರ್ ಆಗಿ ಅಮೆರಿಕದಲ್ಲಿ 5 ಲಕ್ಷ 6 ಲಕ್ಷ ಸಂಬಳ ತಗೊಳ್ಳೋ ತಂದೆ ತಾಯಿಗಳು ಶ್ರೀಮಂತರಲ್ಲ. ಇದೇ ಮಣ್ಣಿನಲ್ಲಿ ಹುಟ್ಟಿ, ಇದೇ ಮಣ್ಣಿನಲ್ಲಿ ಬೆಳೆದು, ಇಲ್ಲೇ ಸಂಪಾದನೆ ಮಾಡಿ, ಸಂಜೆ 9 ಗಂಟೆಗೆ ಬಂದು ತಂದೆ ತಾಯಿಗಳ ಜೊತೆ ಕುಂತು ಊಟ ಮಾಡಿ, ಅಪ್ಪ ನೀನ್ ಚೆನ್ನಾಗಿದ್ಯಾ, ಅಮ್ಮ ನೀನ್ ಚೆನ್ನಾಗಿದ್ಯಾ ಅಂತ ಕೇಳ್ತಾರಲ್ಲ, ಆ ತಂದೆ ತಾಯಿಗಳಾಗಿರುವ ಶ್ರೀಮಂತರು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಕುಟುಂಬ ಸಮೇತ ನೋಡಬಹುದಾದ ನಗರದ ಮೂಲ ಪ್ರತಿಭೆಗಳು ನಟಿಸಿರುವ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಕನ್ನಡ ಚಲನಚಿತ್ರದ ಶೂಟಿಂಗ್ ಮುಗಿದು ಫೆಬ್ರವರಿ 21ಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗಲು ಸಿದ್ಧಗೊಂಡಿದೆ ಎಂದು ಚಿತ್ರದ ನಿರ್ದೇಶಕ ಹಯವದನ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಕನ್ನಡ ಸಿನಿಮಾವು ಪಾಂಡೋರಸ್ ಬಾಕ್ಸ್ ಪ್ರೊಡಕ್ಷನ್ ಮತ್ತು ಕೃಷ್ಣ ಛಾಯಾಚಿತ್ರ ಇವರ ಬ್ಯಾನರ್ನಲ್ಲಿ ತೆರೆ ಕಾಣುತ್ತಿದೆ. ಇದು ನನ್ನ ನಿರ್ದೇಶನದ ಮೊದಲ ಚಿತ್ರವಾಗಿದ್ದು, ಈ ಮುಂಚೆ ಅಗ್ನಿಸಾಕ್ಷಿ, ನಾಗಿಣಿ ಮತ್ತು ಕಮಲಿ ಧಾರಾವಾಹಿಗಳನ್ನ ನಿರ್ದೇಶನವನ್ನ ಹಯವದನರವರು ಮಾಡಿದ್ದಾರೆ. ಪವನ್ ಸೀಮಿಕೇರಿ ಮತ್ತು ಸಿಂಧು ಹಯವದನ ಈ ಸಿನಿಮಾದ ನಿರ್ಮಾಪಕರಾಗಿದ್ದಾರೆ. ನಟರಾಜ್ ಮದ್ದಾಲ ಅವರ ಛಾಯಾಗ್ರಹಣವನ್ನ ಈ ಸಿನಿಮಾದಲ್ಲಿ ಕಾಣಬಹುದು. ಸಂಕಲನ ಸಿ ರವಿಚಂದ್ರನ್, ಸಂಗೀತ ಶಿವಂ, ಸಾಹಿತ್ಯ ಪ್ರಮೋದ್ ಮರವಂತೆ ಮತ್ತು ರವೀಂದ್ರ ಮುದ್ದಿ, ಕಲಾ ನಿರ್ದೇಶನ ಹೊಸಮನೆ ಮೂರ್ತಿ ಹಾಗೂ ತಾರಾಂಗಣದಲ್ಲಿ ಅಂಜನ್ ನಾಗೇಂದ್ರ, ವೆನ್ಯಾರೈ, ಸಂಜನಾ ದಾಸ್, ಶರತ್ ಲೋಹಿತಾಶ್ವ, ದಿನೇಶ್ ಮಂಗಳೂರು, ಬಿರಾದಾರ್, ದಾನಪ್ಪ ಉಮೇಶ್ ಕಿನ್ನಾಳ, ವಿಠಲ ಪರೀಠ್, ಸ್ವಾತಿ ಮತ್ತು ಇಳಾ ವಿಟ್ಲ ಇವರುಗಳು ಕೆಲವು ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಎಂದರು. ಈ ಸಿನಿಮಾವು ಜರ್ನಿ ಮತ್ತು ಎಮೋಷನಲ್ ಫ್ಯಾಮಿಲಿ ಕಥೆಯಾಗಿದ್ದು, ಕಥಾನಾಯಕ ಆದಿ ಸೋಷಿಯಲ್ ಮೀಡಿಯಾದ ಅತಿಯಾದ ಪ್ರಭಾವಕ್ಕೆ ಒಳಗಾಗಿ ತನ್ನ ತಂದೆಯೊಡನೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗುತ್ತಾನೆ. ಹೀಗೆ ದೇಶ ಅಲಿಯುತ್ತಾ ಹೊರಟ ಆದಿ ಮಹಾರಾಷ್ಟ್ರದಲ್ಲಿ ಶೀತಲ್ ಎನ್ನುವ ಹುಡುಗಿಯನ್ನ ಭೇಟಿ ಮಾಡ್ತಾನೆ. ಅವರಿಬ್ಬರು ಒಟ್ಟುಗೂಡಿ ಮತ್ತೆ ಪ್ರಯಾಣವನ್ನ ಮುಂದುವರೆಸುತ್ತಾರೆ. ಭಾರತ ದೇಶದ 16 ರಾಜ್ಯಗಳಲ್ಲಿ ಪ್ರಯಾಣಿಸುತ್ತಿರುವಾಗ ಹಲವು ವ್ಯಕ್ತಿಗಳನ್ನ ಹಾಗೂ ಸಂದರ್ಭಗಳನ್ನ ಆದಿ ಎದುರಿಸುತ್ತಾನೆ. ಏನನ್ನೋ ಹುಡುಕುತ್ತಾ ಬೆಂಗಳೂರಿನಿಂದ ಹಿಮಾಲಯದವರೆಗೆ ಹೋದ ಆದಿಗೆ ಅವನು ಅಂದುಕೊಂಡಿದ್ದು ಸಿಗುತ್ತದೆ ಎನ್ನುವುದೇ ಈ ಕಥಾ ಸಾರಾಂಶವಾಗಿದೆ ಎಂದು ಚಿತ್ರದ ಬಗ್ಗೆ ಮಾಹಿತಿ ನೀಡಿದರು. ಇದೇ ತಿಂಗಳು 21ರಂದು ರಾಜ್ಯಾದ್ಯಂತ ತೆರೆ ಕಾಣುತ್ತಿರುವ ಈ ಚಿತ್ರವನ್ನ ಬೆಂಗಳೂರು, ಮೈಸೂರು, ಉತ್ತರ ಕರ್ನಾಟಕದ ಬಹುತೇಕ ಭಾಗ, ಬಾಗಲಕೋಟೆ, ಬಿಜಾಪುರ, ಮಹಾರಾಷ್ಟ್ರದ ಪಂಡಲಾಪುರ, ಆಗ್ರಾ, ದಿಲ್ಲಿ, ಮನಾಲಿ, ಹಿಮಾಚಲ ಪ್ರದೇಶ ಭಾಗಗಳಲ್ಲಿ ಮತ್ತು ಉತ್ತರಾಖಂಡ್ನಲ್ಲಿ ಸುಮಾರು 3000 ಕಿಲೋಮೀಟರ್ ಜರ್ನಿ ಮಾಡಿ ಚಿತ್ರೀಕರಣ ಮಾಡಲಾಗಿದೆ ಎಂದು ಹೇಳಿದರು. ಈ ಚಿತ್ರದಲ್ಲಿ 4 ಹಾಡುಗಳಿದ್ದು, ಈ ಸಿನಿಮಾವು ಕುಟುಂಬ ಸಮೇತ ಎಲ್ಲರೂ ನೋಡುವಂತಹದ್ದಾಗಿದ್ದು, ಎಲ್ಲ ಚಲನಚಿತ್ರ ಪ್ರಿಯರು ಇದೇ ಫೆಬ್ರವರಿ 21ರಂದು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರವನ್ನು ನೋಡಬೇಕೆಂದು ಮನವಿ ಮಾಡಿದರು. ಚಿತ್ರದ ನಿರ್ಮಾಪಕ ಪವನ್ ಸೀಮಿಕೇರಿ, ನಾಯಕ ನಟ ಅಂಜನ್ ನಾಗೇಂದ್ರ, ನಾಯಕಿ ವೆನ್ಯಾರೈ, ಶಿವಪ್ರಸಾದ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಒಂದು ಕತೆ ಟ್ರಾವೆಲ್ ಆಗ್ತಾ ಹೋಗುವಂತಹ ಸಿನಿಮಾ. ಕಥಾನಾಯಕ ಬೆಂಗಳೂರು ನೆಲಮಂಗಲ ಟೋಲಿಂದ ಹಿಮಾಲಯದವರೆಗೂ ಟ್ರಾವೆಲ್ ಮಾಡ್ತಾ ಹೋಗ್ತಾನೆ. ಅದಕ್ಕೊಂದು ಕಾರಣ ಇದೆ, ಒಂದು ಬಲವಾದ ಎಮೋಷ್ನಲ್ ಕಾರಣ ಇದೆ.
ಅವನಿಗೆ ಎದುರಿಗೆ ಬರುವ ಪಾತ್ರಗಳು, ಅವನ ಎದುರಿಗೆ ಬರುವ ಸಂದರ್ಭಗಳು ಎಲ್ಲ ಬೇರೆ ಬೇರೆ ಪ್ರಾಂತ್ಯದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಅವ್ನು ಬೆಂಗಳೂರಿಂದ ಕತೆ ಶುರು ಆದರೆ ಅಲ್ಲಿಂದ ಅವನು ಉತ್ತರ ಕರ್ನಾಟಕದ ಕೆಲವು ಭಾಗಗಳಿಗೆ ಹೋಗ್ತಾನೆ, ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾನೆ, ಅಲ್ಲಿಂದ ಮಧ್ಯಪ್ರದೇಶ, ಡೆಲ್ಲಿ, ಆಗ್ರಾ, ಪಂಜಾಬ್, ಆಗ್ರಾ, ಚಂಡೀಗಢ ಸೈಡ್ ಎಲ್ಲ ಹೋಗ್ತಾನೆ, ಮತ್ತು ಅಲ್ಲಿಂದ ಇದಕ್ಕೆ ಹೋಗ್ತಾನೆ. ಅದು ನಾನು ಬೇಸಿಕಲಿ ಮಂಗಳೂರಿನವಳು. ಈ ಕಥೆಯಲ್ಲಿ ನನ್ನ ಪಾತ್ರ ಪಂಡ್ರಾಪುರ್ನ ಒಂದು ಮರಾಠಿ ಹುಡುಗಿಯಾಗಿರ್ತೀನಿ. ಅಂದರೆ ಟೆಂಪಲ್ ಟೌನ್ನಲ್ಲಿ ಅದು ಏನು ಮಾಡ್ತಿರ್ತಾರೆ ಆ ರೀತಿ ಪಾತ್ರ ಬರುತ್ತೆ. ನಾನು ಈ ಕಥೆಯಲ್ಲಿ ಪಂಡ್ರಾಪುರಿಂದ ಮನಾಲಿವರೆಗೂ ಹೀರೋರ ಜೊತೆ ನನ್ನ ಕ್ಯಾರೆಕ್ಟರ್ ಹೋಗುತ್ತೆ. ಮತ್ತು ಈ ಫಿಲ್ಮ್ ಬಗ್ಗೆ ಹೇಳಬೇಕಾದ್ರೆ ಒಂದು ಇಮೋಷ್ನಲ್ ಆಗಿರೋ ಫ್ರೆಂಡ್ಶಿಪ್. ಪ್ರತಿನಿಧಿಗಳಿಗೆ ಥ್ಯಾಂಕ್ಸ್, ನೀವೆಲ್ಲ ಬಂದು ಇವತ್ತಿನ ಪ್ರೆಸ್ ಮೀಟಿಗೆ ಭಾಗವಹಿಸ್ತಿರೋದಕ್ಕೆ. ನಾನು ಅಂಜನ್ ನಾಗೇಂದ್ರ, ಇಲ್ಲಿಯ ಪ್ರತಿಭೆನೇ. ನಾನು ಮುಂಚೆ ರಂಗಸಿರಿ ಅಂತ ಒಂದು ನಾಟಕ ತಂಡ ಇತ್ತು, ಸೊ ಅಲ್ಲಿಯ ನಾನು ಚಿಕ್ಕದ್ರಿಂದನೂ ಒಂದಷ್ಟು ನಿಮ್ಗಳನ್ನೆಲ್ಲ ನೋಡಿಕೊಂಡೇ ಬೆಳೆದವನು. ನನ್ನ ಮೊದಲನೇ ಸಿನಿಮಾ ನಾನು ಶಾರ್ಟ್ ಮೂವಿ ಬಂದಾಗಲೂ ನಿಮ್ಮ ಸಪೋರ್ಟ್ ಸಿಕ್ಕಾಬಟ್ಟೆ ಇತ್ತು. ಒಂದು ಚಿಕ್ಕ ಶಾರ್ಟ್ ಮೂವಿ ಮಾಡಿದಾಗಲೂ. ಅದಾದಮೇಲೆ ಕಂಬಳಿಹುಳ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದಕ್ಕೂ ತುಂಬ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಟ್ಟಿದ್ರಿ. ಮಲೆನಾಡು ಪ್ರದೇಶದಲ್ಲಿ ಇತ್ತೀಚಿನ ದಿನದಂದು ಕಾಡಾನೆ ಹಾವಳಿ ಹೆಚ್ಚಾಗಿ ಜನಸಾಮಾನ್ಯರ ಜೀವನ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಇಷ್ಟಾದರೂ ಅರಣ್ಯ ಇಲಾಖೆ ತನ್ನ ತಪ್ಪುಗಳನ್ನು ಮುಚ್ಚಿಟ್ಟುಕೊಂಡು ಶಾಸಕರ ಮೇಲೆ ಪ್ರತಿಭಟನೆ ನಡೆಸುವ ಅಗತ್ಯವಿಲ್ಲ ಎಂದು ಅರೆಹಳ್ಳಿ ಕರ್ನಾಟಕ ಬೆಳೆಗಾರರ ಸಂಘದ ಅಧ್ಯಕ್ಷ ಬಸವರಾಜ್ ಹೇಳಿದರು. ಬೇಲೂರಿನಲ್ಲಿ ಮಾತನಾಡಿದ ಅವರು, ಬೇಲೂರು ತಾಲೂಕಿನಲ್ಲಿ ಕಳೆದ 2 ವರ್ಷದಿಂದ ನಿರಂತರ ಕಾಡಾನೆ ದಾಳಿ ಮಲೆನಾಡು ಪ್ರದೇಶದಲ್ಲಿ ನಡೆಯುತ್ತಿದೆ. ಇದರಿಂದ ಇಲ್ಲಿನ ಬೆಳೆಗಾರರು ಅಪಾರ ಪ್ರಮಾಣದಲ್ಲಿ ಫಸಲಿಗೆ ಬಂದ ಕಾಫಿ, ಏಲಕ್ಕಿ, ಬಾಳೆ, ಅಡಿಕೆ, ಮೆಣಸು ಸೇರಿದಂತೆ 10 ಬೆಳೆಗಳ ನಷ್ಟಕ್ಕೆ ಕಾರಣವಾಗಿದೆ. ವಿಶೇಷವಾಗಿ ಜನರು ನಿತ್ಯ ಇಲ್ಲಿನ ಸಂಚಾರ ಮತ್ತು ವಾಸ ಮಾಡಲಾಗುತ್ತಿಲ್ಲ. ಪ್ರತಿನಿತ್ಯ ಆತಂಕದಲ್ಲಿ ಬದುಕು ಸಾಗಿಸಬೇಕಾಗಿದೆ. ಇಂತಹ ಸ್ಥಿತಿಯಲ್ಲಿ ಬೇಲೂರು ಶಾಸಕರು ಕಳೆದ 2 ವರ್ಷದಿಂದ ಕಾಡಾನೆ ಹಾವಳಿ ಬಗ್ಗೆ ವಿಧಾನಸಭೆಯಲ್ಲಿ ಮತ್ತು ಸಂಬಂಧಿಸಿದ ಅರಣ್ಯ ಮಂತ್ರಿಗಳಿಗೆ 10 ಬಾರಿ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಿದ್ದಾರೆ. ಮಲೆನಾಡು ಕಾಫಿ ಬೆಳೆಗಾರರು ಕೂಡ ಕಾಡಾನೆ ಹಾವಳಿ ಮತ್ತು ಬೆಳೆ ನಷ್ಟದ ಬಗ್ಗೆ ತಿಳಿಸಿದ ಪರಿಣಾಮದಿಂದ ಶಾಸಕರು ಸರ್ಕಾರದ ನೀತಿಯಿಂದ ಬೇಸತ್ತು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಯಾವುದೇ ತಪ್ಪಿಲ್ಲ. ಚಿಕ್ಕಮಗಳೂರು, ಆಲೂರು, ಸಕಲೇಶಪುರ, ಮೂಡಿಗೆರೆಯಲ್ಲಿ ಇಲ್ಲದ ಕಾಡಾನೆ ಸಮಸ್ಯೆ ಬೇಲೂರಿನಲ್ಲಿ ಏಕೆ? ಇದು ನಿಜಕ್ಕೂ ಅರಣ್ಯ ಇಲಾಖೆಯ ವೈಫಲ್ಯವಲ್ಲವೇ? ಅರಣ್ಯ ಇಲಾಖೆ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಬೇಲೂರು ಶಾಸಕರ ವಿರುದ್ಧ ಪ್ರತಿಭಟನೆ ನಡೆಸುವ ಕ್ರಮ ನಿಜಕ್ಕೂ ಅಕ್ಷಮ್ಯವಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ನೌಕರರ ಈ ಧೋರಣೆ ಖಂಡಿಸಿ ಮಲೆನಾಡು ಕಾಫಿ ಬೆಳೆಗಾರರು ಅವರ ವಿರುದ್ಧ ಸಿಡಿದೇಳುವ ದಿನಗಳು ಹತ್ತಿರವಿದೆ ಎಂದು ಎಚ್ಚರಿಸಿದರು. ಈ ಭಾಗದಲ್ಲಿ ಇತ್ತೀಚಿನ ದಿನದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕಾಡಾನೆಗಳ ದಾಳಿಯಿಂದ ಸಾವು ನೋವುಗಳಾಗಿದ್ರೂ ಸಹ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ. ಇನ್ನು ಇದರ ವಿರುದ್ಧ ಧ್ವನಿ ಎತ್ತಿದ್ರೆ ಅವರ ಇಲ್ಲಸಲ್ಲದ ಆರೋಪಗಳನ್ನು ಮಾಡೋದು ಅಧಿಕಾರಿಗಳ ಕೆಲಸವಾಗಿದೆ ಎಂದರು. ಶಾಸಕರ ಬಗ್ಗೆ ಅರಣ್ಯ ಇಲಾಖೆ ಪ್ರತಿಭಟನೆ ನಡೆಸಿ ದೂರು ನೀಡುವ ಕ್ರಮ ಸರಿಯಲ್ಲ. ಕೂಡಲೇ ಅರಣ್ಯ ಇಲಾಖೆ ಚಿಂತನೆ ನಡೆಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಜಂಟಿ ಕಾರ್ಯದರ್ಶಿ ಮೋಹನ್ ಕುಮಾರ್, ಗ್ರಾಮಸ್ಥರಾದ ತಿಮ್ಮೇಗೌಡ, ಚಂದನ್, ಶಶಿಕುಮಾರ್, ಆದರ್ಶ್ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಎಲ್ಲರೂ ಕೂಡ ಅಲ್ಲಿ ಜನ ಧಿಕ್ಕಾರವನ್ನು ಕೂಗಿದ್ರು. ಧಿಕ್ಕಾರ ಅಂತ ಕೂಗಿ ಎಲ್ಲ ಜಿಲ್ಲಾಧಿಕಾರಿಗೆ ಹೋಗಿದ್ರು, ಶಾಸಕರಿಗೆ ಹೋಗಿದ್ರು, ಮತ್ತೆ ಅರಣ್ಯ ಇಲಾಖೆಗೆ ಹೋಗಿದ್ರು. ಎಲ್ಲ ಇತ್ಯಾದಿ ಎಲ್ಲ ಬಂದಂಥ ಅಧಿಕಾರಿಗಳು ಧಿಕ್ಕಾರಕ್ಕೆ ಹೋಗಿದ್ರು. ಆಗ ಶಾಸಕರು ಲೇಟಾಗಿ ಬಂದಂಥ ಸಂದರ್ಭದಲ್ಲಿ ಶಾಸಕರು ಕೂಡ ಗೆರ ಹಾಕಿ ಅವರಿಗೂ ಕೂಡ ಬೈದಿದ್ದಂತೂ ಉಂಟು. ಆ ಸಂದರ್ಭದಲ್ಲಿ ಆಗ ಲೇಟಾಗಿ ಜಿಲ್ಲಾಧಿಕಾರಿಗಳು ಬಂದರು. ಜಿಲ್ಲಾಧಿಕಾರಿ ಲೇಟಾಗಿ ಬಂದಂಥ ಸಂದರ್ಭದಲ್ಲಿ ಯಾಕೆ ನಮ್ಮ ಶಾಸಕ ಅವ್ರ ಮುಖಾಂತರವಾಗಿ ನಮ್ಮ ಶಾಸಕರು ಕೇಳಿದ್ರು, ನಮಗೆ ಅಧಿಕಾರಿಗಳ ಮೇಲೆ ನಮಗೆ ಯಾವುದೇ ನಂಬಿಕೆ ಇಲ್ಲ, ನೀವು ನಮಗೆ ಶಾಶ್ವತ ಪರಿಹಾರ ಕೊಡಿಸಬೇಕು, ಇಲ್ಲ ಅಂತಂದರೆ ಆನೆಗಳನ್ನು ಸ್ಥಳಾಂತರ ಮಾಡಬೇಕು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಬಿದ್ರಿಕೆರೆ ಜಯರಾಮ್ ಜಿಲ್ಲಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಗೊಂಡ ಹಿನ್ನೆಲೆ ಶಾಸಕ HP ಸ್ವರೂಪ್ ಹಾಗೂ HDCC ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಸೇರಿದಂತೆ ಇತರರು ಕಚೇರಿಗಾಗಮಿಸಿ ಶುಭ ಹಾರೈಸಿದರು.
ಹಾಸನ ನಗರದ ಬಿಎಂ ರಸ್ತೆ ಹೂಡಾ ಕಚೇರಿ ಪಕ್ಕದಲ್ಲಿರುವ ಹಾಸನ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘ ಕಚೇರಿಯಲ್ಲಿ ಚುನಾವಣೆಗೆ ನಿಗದಿ ಮಾಡಲಾಗಿದ್ದು ಈಗಾಗಲೇ 12 ಜನ ನಿರ್ದೇಶಕರ ಆಯ್ಕೆ ಪ್ರಕ್ರಿಯೆ ನಡೆದು ಸಾಮಾನ್ಯ ಸ್ಥಾನದಿಂದ ಕ್ರಮಬದ್ದವಾಗಿ ಚಂದ್ರೇಗೌಡ, ಕೃಷ್ಣೇಗೌಡ, ಹನುಮೇಗೌಡ, ಶಂಕರೇಗೌಡ, ನಾಗೇಶಯ್ಯ, ಸತ್ಯಪ್ರಕಾಶ್, ಜಿ ಸಂಗಮ್, ಗಗನ್ ವೆಂಕಟೇಶ್, ರಂಗನಾಥ್ ಬಸಮ್ಮ, ಉಮೇಶ್ ಇವರು ಅವಿರೋಧವಾಗಿ ಚುನಾಯಿತರಾಗಿದ್ದರು. ಇದಾದ ಬಳಿಕ ಅಧ್ಯಕ್ಷರ ಸ್ಥಾನಕ್ಕೆ ಜೆಡಿಎಸ್ ಮುಖಂಡರಾದ ಬಿದಿರೆಕೆರೆ ಜಯರಾಮ್ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಅವಿರೋಧ ಆಯ್ಕೆಗೆ ಎಲ್ಲಾ ನಿರ್ದೇಶಕರು ಒಪ್ಪಿಗೆ ಸೂಚಿಸಿದ್ರು. ನಂತರ ಪುಸ್ತಕಕ್ಕೆ ಸಹಿ ಹಾಕಿಸಿಕೊಂಡು ಅಧಿಕೃತವಾಗಿ ಜಯರಾಮ್ ಅವರ ಹೆಸರನ್ನ ಚುನಾವಣಾಧಿಕಾರಿ ಸೂಚಿಸಿದ್ರು. ಈ ವೇಳೆ ಶಾಸಕ ಎಚ್ಪಿ ಸ್ವರೂಪ್ ಹಾಗೂ ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಆಗಮಿಸಿ ಹೂವಿನ ಹಾರ ಹಾಕಿ ಶುಭ ಕೋರಿದ್ರು. ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂತೋಷ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಶಾಸಕ ಎಚ್ಪಿ ಸ್ವರೂಪ್ ಮಾಧ್ಯಮದೊಂದಿಗೆ ಮಾತನಾಡಿ, ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಬಿದಿರೆಕೆರೆ ಜಯರಾಮ್ ಮತ್ತು ಸಂಘದ ಎಲ್ಲಾ ಸದಸ್ಯರು ಕೂಡ ನೂತನವಾಗಿ ಚುನಾಯಿತರಾಗಿದ್ದು, ಆಯ್ಕೆಗೊಂಡ ಎಲ್ಲರಿಗೂ ಶುಭಾಶಯ ಕೋರುತ್ತೇನೆ. ಈ ಸಂಘವನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಎಂದರು. ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘದ ನೂತನ ಅಧ್ಯಕ್ಷ ಬಿದಿರೆಕೆರೆ ಜಯರಾಮ್ ಮಾತನಾಡಿ, ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕರಿಸಿದ ಹಿರಿಯ ಸದಸ್ಯರು ಸೇರಿದಂತೆ ಎಲ್ಲಾ ನಿರ್ದೇಶಕರು ಸಹಕರಿಸಿದ್ದಾರೆ. ನಿರ್ದೇಶಕರ ಮಾರ್ಗದರ್ಶನ ಪಡೆದು ಈ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸಲಾಗುವುದು. ಹಾಪ್ಕಾಮ್ಸ್ ಅಭಿವೃದ್ಧಿಗೆ ಮತ್ತು ಸುಧಾರಣೆಗೆ ಮುಂದಾಗುತ್ತೇವೆ. ಎಲ್ಲರ ಸಹಕಾರದಲ್ಲಿ ಈ ಸಂಸ್ಥೆ ಯಶಸ್ಸಿಗೆ ಮುಂದಾಗುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಎಚ್ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸತೀಶ್ ಹೊನ್ನವಳ್ಳಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸ್ವಾಮಿಗೌಡ, ಹೇಮವಂತ್ ಗೋಪಾಲ್, ಹಾಪ್ಕಾಮ್ಸ್ ಎಂಡಿ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಮತ್ತು ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾಗಿ ಜಯರಾಮ್ ರವರು ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಮತ್ತು ಸಂಘದ ಎಲ್ಲ ಸದಸ್ಯರುಗಳು ಕೂಡ ನೂತನವಾಗಿ ಏನು ಎಲ್ಲ ಚುನಾಯಿತರಾಗಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ಈ ಒಂದು ಸಂಘ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕು. ಮತ್ತು ಈಗಾಗಲೇ ಹಾಪ್ಕಾಮ್ಸ್ನ ಹಾಸನ ಜಿಲ್ಲೆಯಲ್ಲಿ ಉತ್ತಮವಾಗಿ ಏನು ನಮ್ಮ ಪಟೇಲ್ ಶಿವರಾಮ್ ಅವರ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ಏನು ನಡೆಸ್ಕೊ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮತ್ತು ಏನು ನಮ್ಮ ಪಟೇಲ್ ಶಿವರಾಮ್ ಅವರು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಜಿಲ್ಲಾ ತೋಟದ ಬೆಳೆಗಾರರ ಮಾರಾಟ ಮಂಡಲದ ಅಧ್ಯಕ್ಷ ಆಗಿ ನಮ್ಮ ಹಿರಿಯ ಸದಸ್ಯರಾದಂಥ ಪುಟ್ಟರಾಜಣ್ಣವರು, ಕೃಷ್ಣೇಗೌಡರು, ಚಂದ್ರೇಗೌಡರು, ವೆಂಕಟೇಶಣ್ಣ, ಶಂಕರೇಗೌಡರು, ಬಸಮ್ಮನವರು, ಕಲಾವತಿ ಅವರು, ನಮ್ಮ ನಾಗೇಶಯ್ಯನವರು ಎಲ್ಲ 12 ಜನ ಡೈರೆಕ್ಟರ್ ನನ್ನನ್ನ ಈ ಸಂಸ್ಥೆ ಉನ್ನತ ಬೆಳೆಗೆ ಎಲ್ಲ ಸಹಕಾರ ಬೆಳೀಲಿ ಅಂತ ಇವತ್ತು ಅವಿರೋಧ ಆಯ್ಕೆ ಮಾಡಿದ್ದಾರೆ. ಈ ಸಂಸ್ಥೆ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ಪ್ರಕಾಶಣ್ಣ ಪಟೇಲ್ರು ನಮಗೆ ಈ ಸಂಸ್ಥೆಗೆ ಕಣ್ಣಿದ್ದಂಗೆ. ಆ ಕಾಲದಲ್ಲಿ ಇಬ್ರು ಈ ಅನುದಾನ ತಂದು ಈ ಸಂಸ್ಥೆ ಲಾಸಲ್ಲಿ ಇದ್ದದನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಇವತ್ತು ನಮ್ಮ ಕಣ್ಮುಂದೆ ಅವ್ರು ಇಬ್ರು ಇಲ್ಲ, ಆದ್ರೆ ಅವ್ರ ಮಾರ್ಗದರ್ಶನ ನಮ್ಮ ಯಾವಾಗ್ಲೂ ಇರುತ್ತೆ. ಪಟೇಲ್ರಿ ಬಿಲ್ಡಿಂಗ್ ತರಬೇಕಾದ್ರೆ ಏನಾದ್ರೂ ಮಾಡಿ ಕಟ್ಟಿಸ್ಬೇಕಾರೆ ಅಂತ ದತ್ತಣ್ಣ ಇರ್ಬೋದು, ವೆಂಕಟೇಶ್ ಮೂರ್ತಿ ಅವರು ಇರ್ಬೋದು, MB ಮೋಹನಣ್ಣ ಇರ್ಬೋದು, ಆಮೇಲೆ ಇವರು ಶಂಕರೇಗೌಡರು ಇರ್ಬೋದು, ಇವರು ನಮ್ಮ ಕೊಮಾರೇಗೌಡರು, ನಮ್ಮ ಚಂದ್ರೇಗೌಡರು, ಈ ಸಂಸ್ಥೆಗೆ ದುಡಿದಂತ 5-6 ಜನ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೇಲೂರು ವಿಧಾನಸಭಾ ಶಾಸಕರಾದ ಎಚ್ಕೆ ಸುರೇಶ್ ಅವರ ತಾಯಿ 75 ವರ್ಷದ ಶ್ರೀಮತಿ ಸಾಕಮ್ಮ ಮಂಗಳವಾರ ಬೆಳಗ್ಗೆ ವಿಧಿವಶರಾಗಿದ್ದಾರೆ. ಮೃತರ ಅಂತ್ಯ ಸಂಸ್ಕಾರವನ್ನ ಶಾಸಕರ ಸ್ವಗ್ರಾಮ ಹುಲ್ಲಹಳ್ಳಿಯಲ್ಲಿ ಫೆಬ್ರವರಿ 18ರ ಸಂಜೆ 5 ಗಂಟೆಗೆ ನಡೆಸಲಾಯಿತು. ಹೆಚ್ಐಎನ್ ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ವಿವಿ ಉಳಿಸಲು 2ನೇ ದಿನವೂ ಮುಂದುವರೆದ ಪ್ರತಿಭಟನೆ. ಹಾಸನದಲ್ಲೇ ವಿವಿ ಉಳಿಸಲು ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ವಿವಿ ಮುಚ್ಚುವ ಸಚಿವ ಸಂಪುಟ ತೀರ್ಮಾನ ಖಂಡಿಸಿ ಎಬಿವಿಪಿ ಪ್ರತಿಭಟನೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಕೃಷಿಕರ ಆಂದೋಲನ. ಕಿನಾರಾ ಕ್ಯಾಪಿಟಲ್ ಫೈನಾನ್ಸ್ನಿಂದ ದೌರ್ಜನ್ಯ ಆರೋಪ. ರೈತ ಸಂಘ ಕರವೇ ನೇತೃತ್ವದಲ್ಲಿ ಫೈನಾನ್ಸ್ ಎದುರು ರೈತರ ಪ್ರತಿಭಟನೆ. ಪ್ರಪ್ರಥಮ ಬಾರಿಗೆ ಹಾಸನದಲ್ಲಿ ಪತ್ರಕರ್ತರ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾವಳಿ. ಯಶಸ್ಸಿಗೆ ಪತ್ರಕರ್ತರ ಸಂಘದ ಎಲ್ಲರೂ ಸಹಕಾರ ನೀಡಲಿ. ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಟಿವಿ ಶಿವಾನಂದ ತಗಡೂರು ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಐಎನ್ ನ್ಯೂಸ್.